ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಏರ್ಟೆಲ್ ರೀಚಾರ್ಜ್ ಹಳೆಯ ರೀಚಾರ್ಜ್ ಕಾರ್ಡುಗಳು ಸ್ಕ್ರ್ಯಾಚ್ ಮಾಡ್ತಾ ಇದ್ದೀವಿ. ಅವಾಗ ಹೇಗಿತ್ತು ನೋಡೋಣ ಬನ್ನಿ. ಸೊ ನೋಡಿ, ಮೊದಲೆಲ್ಲ ನಾವು ಏರ್ಟೆಲ್ ರೀಚಾರ್ಜ್ಗಳನ್ನು 54 ರೂಪಾಯಿಂದ ಶುರುವಾಗೋದು, ಅಂದರೆ 10 ರೂಪಾಯಿ 20 ರೂಪಾಯಿ ಇತ್ತು, ಆದರೂ 54 ರೂಪಾಯಿ ನನ್ನ ಹತ್ರ ಇತ್ತು. ಸೊ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. 54 ರೂಪಾಯಿ ಸ್ಕ್ರ್ಯಾಚ್ ಕಾರ್ಡು. 54 ಕಳೆದ ನಂತರ ಯಾವ 108 ನೋಡಿ, 108 ರೂಪಾಯಿ ಸ್ಕ್ರ್ಯಾಚ್ ಕಾರ್ಡ್, ಅಂದರೆ ರೀಚಾರ್ಜ್ ಕಾರ್ಡ್. ನಾವು ಆವಾಗ ಈ ರೀತಿ ನಾವು ಕಾರ್ಡ್ಗಳ ಮುಖಾಂತರ, ಸ್ಕ್ರ್ಯಾಚ್ ಕಾರ್ಡ್ಗಳ ಮೂಲಕ ನಾವು ರೀಚಾರ್ಜ್ ಮಾಡ್ಕೊಳ್ತಾ ಇದ್ವಿ. ಸುಮಾರು ಒಂದು 10 ವರ್ಷ ಹಿಂದೆ ನೋಡಿ. ₹200 ಅದು ಕಳೆದ ಮೇಲೆ ₹200. ಆಮೇಲೆ ನಂತರ ನೋಡೋಣ ಎಷ್ಟು ಇದೆ ಅಂತ. ನೋಡಿ 200 ಆಯಿತು. ನೆಕ್ಸ್ಟ್ ಯಾವ್ದು ಬರುತ್ತೆ? ₹216, ಅಂದರೆ ₹216 ರೀಚಾರ್ಜ್ ಕಾರ್ಡ್. ನೋಡಿ, ನಾನು ಬಳಕೆ ಮಾಡಿದ ರೀಚಾರ್ಜ್ ಕಾರ್ಡ್ಗಳನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅವಾಗ. ಸೊ ಇವಾಗ ಅದನ್ನು ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. 221, ಸೊ ₹221 ರೀಚಾರ್ಜ್ ಕಾರ್ಡು ಅವಾಗ ಸ್ಕ್ರ್ಯಾಚ್ ಕಾರ್ಡು. ನೋಡಿ, ಇದಾದ ನಂತರ ಮತ್ತೆ ಇದಕ್ಕಿಂತ ಜಾಸ್ತಿ ಬೇಕು ಅಂತ ನಾವು ಅಂದ್ಕೊಂಡ್ರೆ, ಸೊ ನೆಕ್ಸ್ಟ್ ಎಷ್ಟಿದೆ ನೋಡೋಣ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಾನು ಎಲ್ಲಿ ತನಕ ತಗೊಂಡಿದ್ದೆ ಕಾರ್ಡ್ಗಳನ್ನು, ನಾನು ಐ ಥಿಂಕ್ ನನ್ನ ಒಂದು ಸ್ಟೋರಲ್ಲಿ ಇಟ್ಕೊಂಡಿದ್ದೆ. ನೋಡಿ, ₹331, ಅಂದರೆ 331. ನೋಡಿ, ಇದೊಂಥರ ಸವಿ ನೆನಪಾಗುತ್ತೆ ನಮಗೆ ಹಳೆಯದನ್ನು. ನೋಡಿ, 331 ಬಿಟ್ಟರೆ ನೆಕ್ಸ್ಟ್ ಯಾವುದು ತಗೋಬೋದು ನಾವು ಅಂದರೆ ನೋಡಿ, $350, ಅಂದರೆ ₹350 ಸ್ಕ್ರ್ಯಾಚ್ ಕಾರ್ಡು. ನೋಡಿ, ಇದೆಲ್ಲ ನಾನು ಅವಾಗಿಂದನೂ ಇಲ್ಲಿ ತನಕ ಐ ಥಿಂಕ್ ಸ್ಟೋರ್ ಇಟ್ಕೊಂಡು ಬಂದಿದ್ದೀನಿ. ನನಗೆ ಇವಾಗಲೂ ನೋಡಿದಾಗೆಲ್ಲ ಏನಾಗುತ್ತೆ, ಓಲ್ಡ್ ಈಸ್ ಗೋಲ್ಡ್ ಅಂತ ಅನಿಸುತ್ತೆ. ಎಷ್ಟು ತಾಳ್ಮೆ ಇತ್ತು ಅವಾಗ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇವಾಗ ಆಟೋಮೆಟಿಕ್ಲಿ ನಾವು ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀವಿ ಮೊಬೈಲಿಂದ ಇವಾಗೇನೋ. ಬಟ್ ಇವಾಗ ಫಾಸ್ಟ್ ಇದೆ. ಆವಾಗ ಅಷ್ಟು ಸ್ಲೋ ಇದ್ದರೂ ಕೂಡ. ನೆಕ್ಸ್ಟ್ ನೋಡಿ, 441, ಅಂದರೆ 441. ಇದು ರೀಚಾರ್ಜು ಜಾಸ್ತಿ, ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡಿತ್ತು ಅಂದರೆ ನಾವೆಲ್ಲ ಅದೇ ತಗೊಂಡೋಗಿ ಸ್ಟಾಕ್ ಇಟ್ಕೊಳ್ತಾ ಇದ್ವಿ. ನೋಡಿ, ಲಾಸ್ಟ್ 450 ತನಕ ನಾನು ಪರ್ಚೇಸಿಂಗ್ ಮಾಡಿದ್ದು, ಅಂದರೆ 450 ತನಕ. ನೋಡಿ, ಹಿಂದ್ಗಡೆ ಈ ನಂಬರ್ ಇರುತ್ತೆ ನೋಡಿ, ರೀಚಾರ್ಜ್ ನೋಡಿ 5493 ಈ ರೀತಿ. ಇದನ್ನು ನಾವು ಮೊಬೈಲಲ್ಲಿ ಟೈಪ್ ಮಾಡಿದಾಗ ಐ ಥಿಂಕ್ ಕ್ಯಾಶ್ ಬಟನ್ ಹೊಡೆದ್ರೆ ಆಟೋಮೆಟಿಕ್ಲಿ ನಮಗೆ ರೀಚಾರ್ಜ್ ಅಮೌಂಟ್ ಬಂದು ಸೇರೋದು. ಸೊ ಹಾಗಾಗಿ ಇದೆಲ್ಲ ನಮಗೆ ಓಲ್ಡ್ ಈಸ್ ಗೋಲ್ಡ್ ಅನಿಸುತ್ತೆ, ಅಂದರೆ ಸವಿ ನೆನಪು ಅಂತ ಹೇಳ್ತಾರಲ್ವ. ಸೊ ಅದನ್ನು ನಾವು ಇವಾಗಲೂ ಕೂಡ ನಾನು ನೆನಪಿಟ್ಕೊಂಡಿದ್ದೀನಿ. ನನಗೊಂಥರ ಇವಾಗ ನೋಡ್ತಾ ಇದ್ರೆ ಏನಾಗುತ್ತೆ, ಹಳೆ ನೆನಪುಗಳು ಮತ್ತೆ ರಿಪೀಟ್ ಆಗುತ್ತೆ.